ಆ 5 ಷರತ್ತುಗಳು ಯಾವುದು? ವಿಧಾನ ಪರಿಷತ್ ಚುನಾವಣೆಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು. ವಿಧಾನ ಪರಿಷತ್ ಚುನಾವಣೆಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು. ಜನಸಂಖ್ಯೆಗೆ ಅನುಗುಣವಾಗಿ ಮುಸ್ಲಿಂ ಸಮುದಾಯಕ್ಕೆ ಸ್ಥಾನಮಾನವನ್ನು ಕೊಡಬೇಕು. ಐ ರಿಪೀಟ್, ಜನಸಂಖ್ಯೆಯ ಅನುಗುಣವಾಗಿ ಮುಸ್ಲಿಂ ಸಮುದಾಯಕ್ಕೆ ಸ್ಥಾನಮಾನವನ್ನು ಕೊಡಬೇಕು. ಸಮರ್ಥ ಸೋತ್ರೆ 2028ರಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟನ್ನು ಕೊಡಬೇಕು. ಸಂಪುಟ ಪುನರ್ರಚನೆಯ ವೇಳೆ ಮುಸ್ಲಿಮರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡಬೇಕು. ಎಗೈನ್ ಐ ರಿಪೀಟ್ ದಿಸ್ ಪಾಯಿಂಟ್. ಸಂಪುಟ ಪುನರ್ರಚನೆಯ ವೇಳೆ ಮುಸ್ಲಿಮರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡಬೇಕು. ಈ 5 ಪ್ರಮುಖ ಷರತ್ತನ್ನು ಹಾಕಿದಾರಂತೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಷರತ್ತನ್ನು ಒಪ್ಪಿದರೆ ಮಾತ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವ ವಿಚಾರವನ್ನು ತಾನು ಹಿಂತೆಗೆದುಕೊಳ್ತೀನಿ. ಒಂದು ವೇಳೆ ಷರತ್ತನ್ನು ಒಪ್ಪಿಲ್ಲ ಅಂದರೆ ನನ್ನ ದಾರಿ ನಂದು. ಜಮೀರ್ ಕಂಡೀಷನ್ಗೆ ಒಪ್ಪಿ ಹೈಕಮಾಂಡ್ ನಾಯಕರು ಇದೀಗ ಸಮರ್ಥ್ಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಬೇಕಾಗಿತ್ತು. ಆ್ಯಕ್ಚುಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೂ ಬೇಕಾಗಿತ್ತು. ರಾಜ್ಯದ ಜನರು ಸಹ ಈ ಪರಿಸ್ಥಿತಿಯನ್ನು ನೋಡಬೇಕಾಗಿತ್ತು. ಯಾಕೆ ಅಂದರೆ ಯಾವ ರೀತಿಯಾಗಿ ಜನಸಂಖ್ಯೆಯ ಆಧಾರದ ಮೇಲೆ ಪಕ್ಷದ ವರಿಷ್ಠರನ್ನು ಆಟ ಆಡಿಸಬಹುದು ಎಲೆಕ್ಷನ್ ಸಂದರ್ಭಗಳಲ್ಲಿ ಅನ್ನಲಿಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಲ್ಲ ವೀಕ್ಷಕರೇ. ಕಾಂಗ್ರೆಸ್ ಪಕ್ಷ ತಾನೇ ಮಾಡಿಕೊಂಡಿರ್ತಕ್ಕಂತಹ ತಪ್ಪಿನಿಂದ ತಾನೇ ಸಿಕ್ಕಾಕೊಂಡಿರ್ತಕ್ಕಂಥ ಸುಳಿಯಲ್ಲಿ ವಿಲ ಅಂತ ಒದ್ದಾಡ್ತಾ ಇದೆ. ಅನುಭವಿಸಿ ಅಷ್ಟೇ, ಅನುಭವಿಸಿ. ನೀವು ಮಾಡ್ಕೊಂಡಿರೋದಕ್ಕೆ ನೀವೇ ಅನುಭವಿಸ್ಬೇಕು. ಈಗ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸೋದು ಬೇರೆ ವಿಚಾರ. ಆದರೆ ಹೈಕಮಾಂಡ್ ನಾಯಕರನ್ನೇ ಹೆದರಿಸುವ ಬೆದರಿಸುವ ತಂತ್ರ ಇದೆಯಲ್ಲ, ಟಿಕೆಟ್ ಕೊಟ್ಟಿಲ್ಲ ಅಂದರೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನಮಗೇ ಕೊಡಬೇಕು, ಸ್ಥಾನಮಾನ ಹೆಚ್ಚಾಗಿ ನಮಗೇ ಸಿಗಬೇಕು, ನಮಗೇ ಪ್ರಾತಿನಿಧ್ಯ ಕೊಡಬೇಕು, ಬೇರೆಯವರೆಲ್ಲ ಕಡಲೆಕಾಯಿ ತಿನ್ನಬೇಕಾ, ಬೇರೆಯವರೆಲ್ಲ ಕಡಲೆಕಾಯಿ ತಿನ್ನಬೇಕಾ? ಇದು ಹೈಕಮಾಂಡನ್ನು ಆಟ ಆಡಿಸುವಂಥ ಪರಿ. ಅನುಭವಿಸ್ಬೇಕೀಗ ಕಾಂಗ್ರೆಸ್ ಹೈಕಮಾಂಡ್ ಈ ಪರಿಸ್ಥಿತಿಗಳನ್ನು.